ಅಯ್ಯೋ ದೇವ್ರೆ, 5 ಕೋಟಿ ಹೋಗ್ಬಿಡ್ತು. ಹೆಂಗಪ್ಪ ಸಿನಿಮಾ ಮಾಡ್ಲಿ ನಾನು? ನಮಸ್ಕಾರ ವೀಕ್ಷಕರೇ, ನೀಲಿ ಚಲನಚಿತ್ರ ತಂಡದಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ನೀಲಿ ಚಿತ್ರದ ನಾಯಕ ಪ್ರೇಮ್ ಸಾಗರ್, ಚಿತ್ರದ ನಾಯಕಿ ಸುಪ್ರೀತಾ ರಾಜ್, ಕತೆ ಹಾಗೂ ಸಂಭಾಷಣೆ ಬರೆದ ಶ್ರೀಧರ್ ಶೆಟ್ಟಿ, ಟಿ ಉಮೇಶ್, ಸತೀಶ್ ಗೌಡ್ರು ಹಾಗೂ ಹಲವಾರು ಚಲನಚಿತ್ರಗಳು ಹಾಗೂ ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಹಿರಿಯ ಕಲಾವಿದರಾದ ಮೈಗೋ ಶಿವಕುಮಾರ್, ಇನ್ನು ಅನೇಕ ಗಣ್ಯರಾದ ಜಗನ್ ಚಲನಚಿತ್ರ ನಿರ್ಮಾಪಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಭಾಗವಹಿಸಿದ್ದರು. ನೀಲಿ ಚಲನಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಎಲಿಯೂರು ಪಿಳ್ಳೇಗೌಡರು ನೀಲಿ ಸಿನಿಮಾವು ದಿನಾಂಕ 6/3/2026 ಶುಕ್ರವಾರದಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಪ್ರಕಟಿಸಿದರು. ಮುಂದಿನ ತಿಂಗಳು ಶೂಟಿಂಗ್ ಹೋಗ್ತಾ ಇದ್ದೀವಿ, 2 ಸಿನಿಮಾ ಇರಲಿ. ಆ ಬಗ್ಗೆ ಅದಿರಲಿ ಒಂದು ಕಡೆ. ನಾನು ಪಿಳ್ಳೇಗೌಡರು ನನಗೆ ತುಂಬ ಆತ್ಮೀಯರು. ಎಷ್ಟು ವರ್ಷದಿಂದ, ಒಂದು ಸತತ 6-7 ವರ್ಷದಿಂದ ನನಗೆ ಅವರು ತುಂಬ ಆತ್ಮೀಯರು. ಹೇಗಾಯಿತು ಅಂದರೆ, ನಾವು ಈ ಸಿನಿಮಾ ಮಾಡೋಕ್ಕೆ ಬಂದಿರಲಿಲ್ಲ, ನಾವು ಟ್ರಸ್ಟ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಒಂದು ಟ್ರಸ್ಟ್ ಮಾಡಿ ಬಡವರಿಗೆಲ್ಲ ಸಹಾಯ ಮಾಡೋಣ, ಒಂದು ಜನಪರ ಸೇವಾ ಟ್ರಸ್ಟ್ ಥರ ಮಾಡಿಕೊಂಡು ಎಲ್ಲರಿಗೂ ಒಂದು ಸಹಾಯ ಥರ ಮಾಡಿ ನಿಮ್ಮ ಸಲಹೆ ಅಥವಾ ನೀವು ನಮ್ಮ ಜೊತೆ ಇರಬೇಕು ಅಂತ ನಾನು ಪಿಳ್ಳೇಗೌಡರನ್ನ ಕೇಳ್ಕೊಂಡೆ. ಆ ಅಂಡ ಕಾಲದಲ್ಲಿ ಇದೊಂದು 7 ವರ್ಷ ಹಿಂದೆ. ಸೊ ಆವಾಗ ಏನಾಯಿತು, ಅವರು ಖಂಡಿತ ನಂದನ್ ಸರ್ ನಿಮ್ಮ ಜೊತೆ ನಾನು ಇರ್ತೀನಿ ಮಾಡಿ ಎಲ್ಲೆಲ್ಲ ಒಳ್ಳೆ ಸಲಹೆಗಳನ್ನ ಕೊಟ್ಟರು. ತುಂಬ ಚೆನ್ನಾಗಿ ನಾವು ಅದನ್ನೆಲ್ಲ ಮಾಡೋಣ ಅಂಥೇಳಿ ಎಲ್ಲ ಜೊತೆಗಿದ್ವಿ. ಅವಾಗಲೇ ನಾನು ಹಾಡೋದೆಲ್ಲ ಅವ್ರಿಗೆ ಗೊತ್ತು. ಆದರೂ ಸಿನಿಮಾ ಒಂದು ಮಾಡೋಣ ಅಂತೇಳಿ ಅವಾಗ ಹೇಳಿದ್ರಲ್ಲ, ಸರ್ಕಾರಿ ಯಾವುದೋ ಒಂದು ಪ್ರಾಥಮಿಕ ಶಾಲೆ ಅಂತ ಅವಾಗ ಹೇಳಿದ್ರು. ಅದು ಸ್ಕ್ರಿಪ್ಟ್ ನನಗೆ ಹೇಳಿದ್ರು. ಕತೆ ಪಿಳ್ಳೇಗೌಡರು ಹೇಗೆ ಅಂದರೆ, ನಾನು ಆ ನಿರ್ದೇಶಕರನ್ನ ಅವರಲ್ಲಿ ನಾನು ಹೆಂಗೆ ನೋಡಿದ್ದು ಅಂದರೆ, ಅವರು ಅದನ್ನು ವರ್ಣನೆ ಮಾಡಿದ್ರು ಬಾಯಲ್ಲಿ ಹೇಳುವಾಗ. ನಾನು ಆ ಒಂದು ಇದಕ್ಕೆ ಹೊಟ್ಟೋದೆ. ಆ ಸರ್ಕಾರಿ ಇದ್ರದ್ದು ನನಗೆ 1-2-3 ಸೀನ್ಗಳು ಹೇಳಿದ್ರು. ಸೊ ಅದನ್ನು ನಾನು ಆ ಒಂದು ಇದರಲ್ಲಿ ಅದನ್ನು ನಾನು ನೋಡಿ ಖಂಡಿತ ಮಾಡೋಣ ಗೌಡ್ರೆ, ಒಂದು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡೋಣ ಅಂಥೇಳಿ ನಾನು ಅವ್ರಿಗೆ ಹೇಳಿದೆ. ಬಟ್ ಏನಾಗಿದೆ ಅಂದರೆ, ಅದಕ್ಕಿಂತ ಮುಂಚೆ ನಾನು 2018ರಲ್ಲಿ ಮೊದಲನೇ ಚಿತ್ರ, ಅದಾದಮೇಲೆ 19ರಲ್ಲಿ ಒಂದು ಮಾಡಿದೆ, ಆಮೇಲೆ 21ರಲ್ಲಿ ಒಂದು ಸಿನಿಮಾ ಮಾಡಿದೆ, ಈಗ 26ರಲ್ಲಿ 2 ಸಿನಿಮಾ ಆಗ್ತಾ ಇದೆ ಇಲ್ಲಿ. ಸೊ ಈ ನಾನು ಪಿಳ್ಳೇಗೌಡರ ಬಗ್ಗೆ ಹೇಳಬೇಕು ಅಂದರೆ, ನೀಲಿ ಚಿತ್ರನ ಅವ್ರು ಮಾಡಿದ್ರು. ನೀಲಿ ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂದರೆ, ನೀಲವರ್ಣ. ಒಂದು ಕೃಷ್ಣನಿಗೆ ಹೆಸರಿಡ್ತಾರೆ ನೀಲವರ್ಣ. ಅದನ್ನ ಇವರು ಒಂದು ಹೆಣ್ಣಿಗಿಟ್ರೆ ಹೆಣ್ಣಲ್ಲಿ ಒಂದು ಶಕ್ತಿಯಿಂದ ಆ ಒಂದು ಚಿತ್ರ ಯಶಸ್ಸಾಗಲಿ, ಅಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಗಳಿಗೂ ಜೀವ ಬರಲಿ, ತುಂಬು ಹೃದಯದ ಒಂದು ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಇದನ್ನು ಅವರು ಹೇಳ್ಕೊಟ್ಟು ಎಲ್ಲರಿಗೂ ಆ್ಯಕ್ಟಿಂಗ್ ಮಾಡಿಸಿ ಒಂದು ಚಿತ್ರನ, ಒಂದು ಸದಾಭಿರುಚಿ ಚಿತ್ರ. ಆ ಚಿತ್ರದಲ್ಲಿ ಕಾಮಿಡಿ ಇರುತ್ತೆ, ಹಾರರ್ ಇರುತ್ತೆ, ಮತ್ತೇನೋ ಒಳ್ಳೆ ಸಾಂಸಾರಿಕವಾಗಿ ಕುಟುಂಬ ಸಮೇತ ನೋಡುವಂಥ ಒಂದು ಚಿತ್ರ. ಅದನ್ನು ಮಾಡಬೇಕು ಅಂತೇಳಿ ಅವರು ಮನಸ್ಸಿಟ್ಟು ಅದನ್ನು ಒಂದು ಚಿತ್ರವನ್ನು ಮಾಡಿದ್ದಾರೆ. ಇಲ್ಲಿ ನಾವೆಲ್ಲ ಏನು ಮಾಡಬೇಕು ಅಂದರೆ, ಅವ್ರನ್ನ ಆ ಟೀಮ್ನ ಗೆಲ್ಲಿಸ್ಬೇಕು. ಅವಾಗಲೇ ನಮ್ಮದು ಸಾರ್ಥಕತೆ ಆಗೋದು. ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅವ್ರ ಕಡೆಯಿಂದ. ಆ ರೀತಿ ನನ್ನ ಒಂದು ಅಭಿಲಾಷೆ ಏನಪ್ಪ ಅಂದರೆ, ನಾವಿಲ್ಲಿ ಬಂದಿರೆಲ್ಲರೂ ಈ ಒಂದು ನೀಲಿ ಅನ್ನುವಂಥ ಒಂದು ಚಿತ್ರ, ನೀಲಿ ಅಂದರೆ ಬೇರೆ ಏನು ಅಲ್ಲ, ಅದನ್ನು ನಾವು ಬೇರೆ ಯಾವ ಅರ್ಥನೂ ಮಾಡ್ಕೋಬಾರ್ದು. ನೀಲಿ ಅಂದರೆ ಒಂದು ಒಳ್ಳೆಯದು, ಒಂದು ಬಣ್ಣ. ನೀಲಿ, ಹಸಿರು, ಬಿಳಿ, ಕೆಂಪು ಇವೆಲ್ಲ ಬಣ್ಣಗಳು. ಕಾಮನ ಬಿಲ್ಲಲ್ಲಿ ಈ ಒಂದು ಬಣ್ಣ ಬರುತ್ತೆ. ಈ ಬಣ್ಣ ನೀಲಿ ಅನ್ನೋದು ಒಂದು ಶ್ರೇಷ್ಠ. ನೀಲಿ ಬಣ್ಣ. ಕೃಷ್ಣ ನೀಲಿ ಆಗಿರ್ತಾನೆ, ನೋಡಿದ್ರೆ ನೀವು ಕೃಷ್ಣ ನೀಲಿ ಆಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾನೆ. ಅದೇ ತರ ನಮ್ಮ ಕೃಷ್ಣನ ಈ ಲಕ್ಷ್ಮೀ ವೆಂಕಟೇಶ್ವರನೇ ಆಗ್ಬೋದು, ಪ್ರತಿಯೊಂದು ಈ ಶ್ರೀಮನ್ ನಾರಾಯಣ ಶಯನ ಇದರಲ್ಲಿ ಮಲಗಿದ್ದಾಗ ನೋಡಿ ನೀವು, ಬ್ಲೂ ಕಲರ್ ಇರುತ್ತೆ. ಆ ಬ್ಲೂ ಅನ್ನೋ ಅರ್ಥ ಏನಕ್ಕೆ ಅವ್ರು ಹೇಳಿದ್ದಾರೆ ನೀಲಿ ಅಂದ್ರೆ, ಇದು ಯಶಸ್ಸಾಗ್ಲಿ, ಈ ಒಂದು ಚಿತ್ರಕ್ಕೆ ಒಂದು ಜಯ ಸಿಗ್ಲಿ. ಕಷ್ಟಪಟ್ಟು ನಾನು ಮಾಡಿದ್ದೀವಿ ಚಿತ್ರನ. ನಾನೆಲ್ಲ ಮಾಡಿದ್ದು, ನನ್ನ ಟೀಮ್ ಮಾಡಿದೆ, ನನ್ನ ಎಲ್ಲ ಸಹೋದ್ಯೋಗಿಗಳಿಂದ ನಾನು ಈ ಒಂದು ಚಿತ್ರವನ್ನು ಮಾಡಿದ್ದೇನೆ. ಇದು ಎಲ್ಲರಿಗೂ ಒಂದು ಯಶಸ್ಸನ್ನ ತಂದುಕೊಟ್ಟು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ಅವರ ಭಾವನೆ ಈ ಚಿತ್ರದಲ್ಲಿದೆ. ಅವರು ಪ್ರತಿ ಸಲ ಬಂದು ನಿಮ್ಮನ್ನ ಥಿಯೇಟ್ರಲ್ಲಿ ನೋಡಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ನಮ್ಮ ವೆಂಕಟೇಶ್ ಅವರು, ನಮ್ಮ ಆತ್ಮೀಯರು, ಅವ್ರು 8,000 ಬಿರಿಯಾನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 8 ಅಲ್ಲ 10,000 ಕೊಡ್ತಾರೆ ಅವರು. ಈಗ ಹೇಳಿದಾರೆ ಅಷ್ಟೇ 8,000 ಅಂತ. ನೀವೆಲ್ಲ ಬಂದು ನೋಡಿ, ಇನ್ನೂ 10,000ದಿಂದ 20,000 ಬಿರಿಯಾನಿ ಆಗುತ್ತೆ. ಒಳ್ಳೇದಾಗುತ್ತೆ ಎಲ್ಲರಿಗೂ, ಈ ಒಂದು ಟೀಮ್ಗೆ ಒಳ್ಳೇದಾಗಲಿ ಅಂತ ಅನಿಸ್ತು. ಪ್ರಮುಖವಾದಂಥ ಪಾತ್ರ ಮಾಡಿದ್ದಾರೆ ಅವರು. 1-2 ಮಾತು ಈ ನೀಲಿ ಸಿನಿಮಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕು ಅಂತೇಳಿ ಕೇಳ್ಕೊಂತೀವಿ ಸರ್. ದಯವಿಟ್ಟು ಸರ್. ಪತ್ರಿಕಾ ಮಾಧ್ಯಮದವರು, ನನ್ನ ನಮಸ್ಕಾರದಲ್ಲಿ ನಾನು ಒಂದು ಸೆಕ್ಯೂರಿಟಿ ಪಾತ್ರ ಮಾಡಿದ್ದೀನಿ. ಅದು ನಮ್ಮ ಪಿಳ್ಳೇಗೌಡರು ಸರ್
ನೀವು ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ಕೇಳಿದ್ರು. ಓಕೆ ಸರ್ ಅಂದೆ. ಆದರೆ ನೀಲಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇದರಲ್ಲಿ ನಮ್ಮ ಶ್ರೀಧರ್ ಶೆಟ್ಟಿ ಅವರು, ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಪಿಳ್ಳೆಗೌಡರು ಅವಾಗ ಪರಿಚಯ ಆದರು. ಶ್ರೀಧರ್ ಶೆಟ್ಟಿ ಅವರು, ನಾನು, ಆಮೇಲೆ ನಾವು ಈ ಸರ್ಕಾರಿ ಶಾಲೆ ಸಿನಿಮಾ ಮಾಡೋಕ್ಕೆ ಒಂದು ಸಾಹಸನೇ ಮಾಡಬೇಕಾಯ್ತು. ನಮ್ಮ ಪ್ರಸನ್ನ ಕುಮಾರ್ ನಾಯ್ಡು ಸರ್ ಅವರು ಒಬ್ಬರನ್ನ ಪರಿಚಯ ಮಾಡಿದ್ರು. ಅವನು ತುಂಬ ಕಳ್ಳ. ಏನಂದರೆ ನಾಳೆ ಬಂದ್ಬಿಡಿ, ನಾಳಿದ್ದು ಬಂದ್ಬಿಡಿ, ಹಿಂಗೆ ಹೇಳಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ವರ್ಷ ಅವನ ಹತ್ರ ಓಡಾಡ್ದು. ಅಂದರೆ ನಮಗೆ ಪಾರ್ಟ್ನರ್ ಆಗಿ ಬರೋಕ್ಕೆ, ಮೇನ್ ಪ್ರೊಡ್ಯೂಸರ್ ನಾನೇ ಇದ್ದೆ, ಅವನು ಪಾರ್ಟ್ನರ್ ಆಗಿ ಬರ್ತೀನಿ ಅಂದ್ಕೊಂಡು. ಆಮೇಲೆ ನಮ್ಮ ಪ್ರಸನ್ನ ಕುಮಾರ್ ಸರ್ಗೆ ಅವರು ಕ್ಲೋಸ್ ಇದ್ದು, ಅದು ಆಗಿಲ್ಲ. ಜೊತೆಗೆ ಪಿಳ್ಳೆಗೌಡ ನಾನು ನೀನೇ ಮಾಡೋಣ ಬಿಡೋ ಅಂದ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡ್ದೋ, ಮುಗಿಸ್ತೋ, ಸೆನ್ಸಾರ್ ಆಗಿದೆ. ಆದರೆ ಅದು ನಾವಿನ್ನೂ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡ್ತೀವಿ ಸದ್ಯದಲ್ಲಿ, ಈ ಸಿನಿಮಾ ಆದಮೇಲೆ ಮಾಡ್ತೀವಿ. ಆಮೇಲೆ ನೀಲಿ ಸಿನಿಮಾ ಬಗ್ಗೆ ಹೇಳ್ಬೇಕೇನೆಂದರೆ, ನೀಲಿ ಸಿನಿಮಾ ಕತೆ ಅದ್ಭುತವಾಗಿ ಬಂದಿದೆ. ಆದರೆ ಅದರ ಗುಟ್ಟನ್ನು ಬಿಟ್ಕೊಡ್ಬಾರ್ದು ಅಷ್ಟೇ. ಎಲ್ಲರೂ ಬಂದು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಚಿತ್ರಮಂದಿರದಲ್ಲೇ ಯಾಕೆ ನೋಡಿ ಅಂದರೆ, ಈಗ ನಮ್ಮ ಕನ್ನಡ ಚಲನಚಿತ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಾವು ಏನೋ ಒಂದು ಸಾಹಸ ಮಾಡಿ ಒಂದು ಸಿನಿಮಾ ಮಾಡ್ತೀವಿ, ಆದರೆ ಆ ಸಿನಿಮಾ ಇವಾಗ ಯಾವುದೂ ಓಡ್ತಾ ಇಲ್ಲ, ಹಂಗಾಗಿದೆ. ಅದರಿಂದ ಎಲ್ಲ ಪ್ರೇಕ್ಷಕರು ಬಂದು ತಮ್ಮ ಕುಟುಂಬ ಸಮೇತರಾಗಿ, ಸ್ನೇಹಿತರ ಸಮೇತರಾಗಿ, ತಮ್ಮ ಒಡನಾಡಿಗಳು ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲರೂ ಕರ್ಕೊಂಡು ಸಿನಿಮಾ ನೋಡಿ ನಮ್ಮ ಈ ನೀಲಿ ಚಿತ್ರವನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀಲಿ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ. ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ರಾಜ್ಯಾಧ್ಯಕ್ಷರು. ಈ ನೀಲಿ ಫಿಲ್ಮ್ ಬಗ್ಗೆ ನಾನು ಸಹ ವಿಡಿಯೋಗಳು ಮತ್ತೆ ರೀಲ್ಸ್ಗಳು ಚೆನ್ನಾಗಿದೆ. ನನಗೂ ಅನಿಸ್ತಾ ಇದೆ ಅಲ್ಲಿ ಸಾಗರ್ ಅವರು ಮತ್ತು ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಬೇರೆ ಫಿಲ್ಮ್ಗಳೆಲ್ಲ ಟ್ಯಾಗ್ ಮಾಡಿ ನೋಡ್ತಾ ಇರ್ತೀನಿ ಯಾವ ರೀತಿ ಇದೆ, ಬಟ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದರೂ ಸಹ ಅದಕ್ಕೆ ಒಳ್ಳೆ ಅನುಭವ ರೀತಿಯಲ್ಲೇ ಅವರು ಅನುಭವ ರೀತಿ ಇದ್ದ ಎಷ್ಟೋ ಫಿಲ್ಮ್ಗಳು ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಸ್ವಲ್ಪ ಕಟ್ ಮಾಡಿ ನೋಡ್ತಾ ಇದ್ದೆ ಅದು. ಯಾಕಂದ್ರೆ ಪಿಳ್ಳೆಗೌಡರು ನಮ್ಮ ಹೊಸ ಅನುಭವ ಹೇಗಿದೆ ಅಂತೇಳಿ ನೋಡ್ತಾ ಇರಬೇಕಾದ್ರೆ, ಬಟ್ ಹಳೇ ಅನುಭವ ಇದ್ದ ತರನಾಗೇ ಫೀಲ್ ಆಯ್ತು ನನಗೆ. ತುಂಬ ಚೆನ್ನಾಗಿದೆ. ಖಂಡಿತ ಇದು 100 ದಿನ ಓಡುತ್ತಂತ ನನಗೂ ಒಂದು ನಂಬಿಕೆ ಇದೆ. ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ, ಒಂದು ಟ್ರೆಂಡ್ ಇವಾಗ ನಾನು ಮೊನ್ನೆ ನಮ್ಮ ಗ್ರೂಪ್ಗಳೆಲ್ಲರ ನೋಡಿದೆ. ವೆಂಕಟೇಶ್ ಸರ್ ಅವರು ಈ ಫಿಲ್ಮ್ ನೋಡಿದವರಿಗೆ ಅದು ಫುಲ್ ನೋಡಬೇಕು, ಅರ್ಧ ನೋಡಿ ಹೋಗೋದಿಲ್ಲ, ಫುಲ್ ನೋಡಿದ್ದಾರೆ. ಅಂದರೆ ಪಿಳ್ಳೆಗೌಡರು ಆಲ್ರೆಡಿ ಹೇಳಿದ್ರು ಅಂದರೆ, ಈ ಫಿಲ್ಮ್ ನೀಲಿ ಅನ್ನೋದನ್ನ ನೋಡ್ಬೇಕಾದ್ರೆ ಎಂಟುವರೆಗೆ ಕುತ್ಕೊಂಡು ನೋಡ್ಬೇಕು. ಅರ್ಧಟಿಗೆ ನೋಡ್ಕೊಂಡು ಹೋಗೋದ್ರಿಂದ ಯಾವುದೂ ನಿಮ್ಗೆ ಅರ್ಥ ಆಗಲ್ಲ. ಜಸ್ಟ್ ಫಾರ್ ಏನಾದ್ರು ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಉಪೇಂದ್ರ ಫಿಲ್ಮ್ ನೋಡಿದ ತರನಾಗೆ ಆಗುತ್ತೆ ಇದು. ಯಾಕಂದ್ರೆ ಉಪೇಂದ್ರ ಫಿಲ್ಮ್ ಅವರು 3-4 ಸಲ ನೋಡಿದ್ರು ಅರ್ಥ ಆಗಲ್ಲ. ಅದೇ ರೀತಿ ನೀಲಿ ಫಿಲ್ಮ್ನು ಸಹ ಇದೆ. ಇದು ಒಳ್ಳೆ ಒಂದು ಫ್ಯಾಮಿಲಿ ಫಿಲ್ಮು. ಹಾಗೇನೆ ವೆಂಕಟೇಶ್ ಅವರು 8,000 ಬಿರಿಯಾನಿಗಳನ್ನು ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಅವರ ವೇದಿಕೆ ಮುಖಾಂತರ ಬಂದ್ರು ಮಾತ್ರ. ಹಾಗಾಗಿ ಫಿಲ್ಮ್ ಚೆನ್ನಾಗಿದೆ, ಸಾಂಗ್ಗಳು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ. ಬಂದು ಎಲ್ಲರೂ ನೋಡಿ ಅಂತ ಹೇಳಿ ನನ್ನ ಒಂದು ವಿಷಯಕ್ಕೆ ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ನಾನು ಆತರು, ಆದರೆ ಫಿಲ್ಮಲ್ಲಿ ಮಾಡಿ ಮತ್ತು ಆ್ಯಕ್ಟಿಂಗ್ ಮಾಡಿದ್ದೀನಿ. ಮತ್ತು ಸೌಮ್ಯ 3 ಫಿಲ್ಮ್ಗಳು ಕೆಲಸ ಮಾಡಿದ್ದೀನಿ. ಆದರೆ ಈ ಚಿತ್ರವನ್ನು ಮೊದಲನೇ ಬಾರಿಗೆ ಮತ್ತು ನಾಯಿ ಸರ್ ತುಂಬ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಇದೆ, ಇದು ಮಾಡಲೇಬೇಕು ನಾವು. ಆಮೇಲೆ ನೀಲಿ ಅಂತ ಚೇಂಜ್ ಮಾಡಬೇಕು. ನಮಗೆ ಫಸ್ಟ್ ಯಾವ ಬ್ಯಾನರ್ ಮಾಡ್ಬೇಕಂತ ನಮ್ಮ ಮೇಲೆ ಭಾಳ ಸತೀಶ್ಗೌಡರು ಬ್ಯಾನಲ್ಲಿ ಮಾಡ್ಬೇಕಂತೇಳಿ ಅವ್ರನ್ನ ಭಾಳ ಕರೆದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಅವರು ಫೋನ್ ಮಾಡಿದ್ರು. ಅವರು ಅದೇ ತಾನೇ ಸರ್ಕಾರಿ ಶಾಲೆ ಫಿಲ್ಮ್ ಮಾಡಿದ್ರು. ನನಗೆ 2 ಸಲ ಮಾಡಲಿಕ್ಕಾಗಲ್ಲ, ದಯವಿಟ್ಟು ಈಗಂತ ಮಾಡೋದು ಅಂತ ಹೇಳ್ಬಿಟ್ರು. ಆಮೇಲೆ ನಮ್ಮ ಪಿಳ್ಳೆಗೌಡರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ನಾನು ಸರ್ಕಾರಿ ಶಾಲೆಗೆ ಕೆಲಸ ಮಾಡ್ತೀನಿ, ಅವ್ರ ಬಗ್ಗೆ ಎಲ್ಲ ಗೊತ್ತು. ತುಂಬ ಕ್ರಿಯೇಟಿವಿಟಿ ತುಂಬ ಇದೆ ಅವ್ರಿಗೆ. ಆದರೆ ಅವ್ರು ಒಪ್ಪಿದ್ರು. ಫಿಲ್ಮಿಂದ ಸ್ಕ್ರಿಪ್ಟಿಂದ ಸ್ಕ್ರಿಪ್ಟ್ ಅಂತ ರಿವ್ಯೂ ಮಾಡಿ, ಸ್ಕ್ರಿಪ್ಟಿಂದ ಹಿಡಿದು ಆಮೇಲೆ ಟೈಟಲ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ, ಮತ್ತು ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರೋಡ್ಗೆ ಹತ್ರ ಇದು ಮಾಡಬೇಕಾದ್ರೆ ಪ್ರತಿಯೊಂದು ನಾನು ಅವ್ರ ಹತ್ರ ಇದ್ದೀನಿ. ರೀಪ್ರೊಡಕ್ಷನ್ ಅವ್ರ ಹತ್ರ ಇದ್ದೀನಿ. ಮತ್ತು ನಮ್ಮ ನಾಯಕರು ತುಂಬ ಅವರು ಯಾಕೆ ಎಲ್ಲರೂ ಸೇರಿಬಿಟ್ಟು ಆಮೇಲೆ ಒಂದು ಮನೆ ನೋಡಿ ಅಲ್ಲಿ ಹೋಗಿ 1 ವಾರ ವಾಸ ಅಲ್ಲೇ ಇತ್ತು. ಆವಾಗಲೇ ನಮ್ಮ ಹೀರೋಮ ಇವರು ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಅವ್ರು ಹೇಳಿಕೊಟ್ಟಿದ್ದು ಕೂಡ ಡೈಲಾಗ್ ಮಾಡ್ತಾರೆ. ಸುದೀಪ್ನವ್ರು ಅಷ್ಟೇ, ಅವ್ರು ಇಂಗ್ಲೀಷ್ ಎಲ್ಲ ಚಿಕ್ಕವರಾಗಿದ್ದು. ಆದರೆ ಡೈಲಾಗ್ ತಿಳಿಬೇಕು ನನಗೆ ಆಸೆ ಆಗ್ಬೋದು.
ಒಂದು ಸಲ ಡೈಲಾಗ್ ಒಂದು ಹೇಳ್ಬಿಟ್ಟೆ ಸಲ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಆದರೆ ಎಕ್ಸ್ಪ್ರೆಸ್ಸಲ್ಲೇ ಇತ್ತು. ನಾವು ಅವರು ಒಂದು ಚಿಕ್ಕ ರೂಮಲ್ಲಿ ನೋಡ್ತೇವೆ, ಯಾವುದು ಬೇಜಾರಾಗಿರುತ್ತೆ. ಪಿಳ್ಳೆಗಳು ತುಂಬ ಕಷ್ಟಪಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ನೋಡಿ ಯಾವ ತೊಂದರೆ ನೋಡ್ಕೊಂಡು ಇದು ಆ ಫಿಲ್ಮಲ್ಲಿ ನೀಲಿ ಫಿಲ್ಮ್ ಅಂತ ಹೆಸರು ಮಾತ್ರ ನೀಲಿ ಫಿಲ್ಮ್, ಅದರಲ್ಲಿ ಯಾವುದೇ ಒಂದು ಅಶ್ಲೀಲತೆ ಇಲ್ಲ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡೋದು, ಅದನ್ನು ನಾವು ಪ್ರಚಾರ ಮಾಡ್ತೀವಿ. ನೀಲಿ ಅಂದ ನೆಗೆಟಿವ್ ಮಾಡಿಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. ಆ ಫಿಲ್ಮ್ ಸ್ಟಾರ್ಟಿಂಗಿಂದ ಹೇಳೋದು ಕೊನೆಯವರೆಗೂ ಏನಿದೆ ಹೀಗೆ ಹೋಗುತ್ತೆ. ಕೊನೆಯಲ್ಲಿ ಒಂದೇ ಒಂದು ಕ್ಲೇಜರ್ ಸೀನಲ್ಲಿ ಮಾತ್ರ ಇಡೀ ಸ್ಟೋರಿ ನಂದು ಆ ಥರ ಫಿಲ್ಮ್ ಮಾಡೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ, ಕನ್ನಡ ಫಿಲ್ಮ್ಗಳೆಲ್ಲ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕನ್ನಡ. ಶ್ರೀಲೇಖ ಅವರು ಒಂದೆರಡು ಮಾತಾಡ್ತಾರಂತೆ, ತುಂಬ ಖುಷಿ ಆಗುತ್ತೆ. ಸ್ವಯಂ ಪ್ರೇರಿತರಾಗಿ ನಾನು ಮಾತಾಡ್ತೀನಿ, ನೀಲಿ ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೇಳ್ತೀನಿ ಅಂತೇಳಿ ಮುಂದೆ ಬರ್ತಾರಲ್ಲ, ಆವಾಗ ಡಬಲ್ ಖುಷಿ ಆಗುತ್ತೆ ನಮಗೆ. ನಾವು ಕರೆದ್ರೆ ಅದು ಏನು ಅಷ್ಟೊಂದು ಖುಷಿ ಬರಲ್ಲ. ಅವರಾಗ ಅವ್ರು ಎದ್ದು ಬಂದು ನಾನು ಮಾತಾಡ್ತೀನಿ, ಏನೋ ಒಂದೆರಡು ಮಾತಾಡ್ತೀನಿ ಅಂತಾರಲ್ಲ, ಅವಾಗ ನಮಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರೀಲೇಖಾ, ನಾನು ಕೂಡ ಕಲಾವಿದೆ. ನಿನ್ನೆ ಸರ್ ನನಗೆ ಲಿಂಕ್ ಕಳಿಸಿದ್ರು, ಸಾಂಗ್ ಬಿಡುಗಡೆ ಆಗಿದೆ ಅಂತ. ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಎಲ್ಲ ಲೊಕೇಶನ್ ಎಲ್ಲ ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ರಿಲೀಸ್ ಡೇ ಸರ್ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ, ನಾನು ಖಂಡಿತ ಬರ್ತೀನಿ, ನಾನು ನೋಡ್ತೀನಿ. ಪಿಳ್ಳೆಗೌಡರು ಸರ್ ಆ್ಯಂಡ್ ಕೆ ಸರ್ ನನಗೆ ತುಂಬ ಆತ್ಮೀಯರು. ನಾನು ಎಷ್ಟು ಬ್ಯುಸಿ ಇದ್ದೆ, ಅವರು ಎಷ್ಟು 3 hours ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ನಾನು 3 hours ಆ್ಯಂಡ್ 3.5 ಟೋಟಲಿ 4 hours ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಬರಲೇಬೇಕು ಅಂತ ಕರೆದ್ರು ಸರ್. ಖಂಡಿತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಮಾಡಿಕೊಂಡು ನಾನು ಬಂದಿದ್ದೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಆಲ್ ದ ಬೆಸ್ಟ್ ಟು ಮೂವಿ. ಓಕೆ, ಎಲ್ಲ ಸಿನಿಮಾ ಲವರ್ಸ್ಗೆ ನಮಸ್ಕಾರ. ಒಂದು ಸಿನಿಮಾ ಮಾಡ್ಬೇಕಂತಂದ್ರೆ ಅಷ್ಟು ಈಸಿ ಅಲ್ಲ. ಬರೀ ಒಂದು ವಿಚಾರದಲ್ಲಿ ನಾವು ಆಸಕ್ತಿ ತೋರಿಸಿದ್ರೆ ಸಾಕು, ಅದು ಎಲ್ಲಿಗೆಲ್ಲೂ ಕಾರಣ ಆಗುತ್ತೆ. ಈಗಿನ ಕಾಲದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಸಿನಿಮಾ ಮಾಡೋದು ಗೊತ್ತು, ಮನೆ ಕಟ್ಟೋರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ ಅಂತೇಳಿ. ಹಾಗಾಗಿ ಒಂದು ರೋಡ್ ಕ್ರಾಸ್ ಮಾಡೋದು ಕಷ್ಟ ಇದೆ. ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ 1 ರಿಂದ 2 ನಿಮಿಷ ಬೇಕು ಅಲ್ವಾ? ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಆ ಡೈರೆಕ್ಟರ್ ಗೊತ್ತು, ಆ ಒಂದು ಪ್ರೊಡ್ಯೂಸರ್ ಗೊತ್ತು. ಈ 2 ಕೆಲಸನೂ ಒಂದೇ ವ್ಯಕ್ತಿ ಮಾಡಿದ್ದಾರೆ. ಹಾಗಾಗಿ ಅವರಲ್ಲಿ ಎಷ್ಟು ಸಿನಿಮಾನ ಎಷ್ಟು ಪ್ರೀತಿಸಬೇಕು, ಎಷ್ಟು ಆರಾಧಿಸಬೇಕು. ಹಾಗಾಗಿ ಅವರ ಈ ಒಂದು ಶ್ರಮ ಬಂದ್ಬಿಟ್ಟು ಇದು ಪ್ರಥಮ ಸಿನಿಮಾ ರಿಲೀಸ್ ಆಗ್ತಿದ್ದಲ್ಲ ಸರ್. ಯಾಕಂದ್ರೆ ಅವ್ರ ಜೊತೆ ನಾವು ವರ್ಕ್ ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳ್ಕೊಳಕ್ಕೆ ನನಗೆ ಖುಷಿ ಆಗುತ್ತೆ. ಡಬ್ಬಿಗೆ ಕೂಡ ವರ್ಕ್ ಮಾಡಿದ್ದೀನಿ. ಈಸ್ ಮೈ ಬೆಸ್ಟ್ ಫ್ರೆಂಡ್ ಆಲ್ಸೋ. ಸೊ ಹಾಗಾಗಿ ಈ ಒಂದು ಮೊದಲನೇ ಹೆಜ್ಜೆ ಯಾರೆಲ್ಲ ಇಲ್ಲಿ ವರ್ಕ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ, ನಾನು ಅವ್ರಿಗೆ ಎಲ್ಲರೂ ವಿಶ್ ಮಾಡ್ತಾ ಇದ್ದೀನಿ. ಸೊ ಮ್ಯೂಸಿಕ್ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ರವೀಂದ್ರನಾಥ್ ಅಂತೇಳಿ ತುಂಬಾ ಅತ್ಯುತ್ತಮವಾಗಿ ಒಂದು ಮೆಲೋಡಿ ಸಾಂಗ್ ಕೊಟ್ಟಿದ್ದಾರೆ. ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೊ ಇದಲ್ಲದೆ ಪ್ರತಿಯೊಬ್ಬರು ಪಾತ್ರ ಕೂಡ ಇದ್ದಾರೆ. ನಾವು ಗಮನವಿಟ್ಟು ನೋಡಿದ್ರೆ ಏನಪ್ಪ ಈ ರೀತಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಪರ್ಕಾಯ ಪ್ರವೇಶ ಆಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಪಾತ್ರ ಮಾಡ್ತಾ ಇಲ್ಲ, ಡೈಲಾಗ್ ಹೇಳ್ತಾ ಇಲ್ಲ, ಆ ಪಾತ್ರನೇ ಅವರಾಗಿದ್ದಾರೆ ಬಂದ್ಬಿಟ್ಟು. ಯಾಕಂದ್ರೆ ಆ ಸಿನಿಮಾ ಅಲ್ಲಿ ಅವರು ಇದು ನನ್ನ ಪ್ರಥಮ ಹೆಜ್ಜೆ ಅಲ್ಲ, ಇದು ನನ್ನ ಕೊನೆ ಸಿನಿಮಾ ಅಲ್ಲ, ಇದು ನನ್ನ ವೃತ್ತಿಪರದಲ್ಲಿ ಒಂದು ಮೈಲಿಗಲ್ಲು ಸಾಧಿಸಬೇಕಂತ ಒಂದು ಥಾಟ್ಸ್ ಮಾಡ್ಕೊಂಡು ಮಾಡ್ತಾರಂತ ಒಂದು ಅವರ ಒಂದು ಇಂಟೆನ್ಷನ್ ಆಕ್ಟ್ ಮಾಡಿದ್ದಾರೆ. ಸೊ ಹಾಗಿದ್ದಾರೆ ಈ ರೀತಿಯಾಗಿ ಪ್ರತಿಯೊಬ್ಬರು ಕಲಾವಿದರು ಕೂಡ ಇದ್ದಾರೆ.
ದಿಸ್ ಇಸ್ ನಾಟ್ ದ ಫಸ್ಟ್, ದಿಸ್ ಇಸ್ ನಾಟ್ ದ ಲಾಸ್ಟ್. ಪ್ರತಿಯೊಂದು ಸಿನಿಮಾ ಕೂಡ ಅದು ಒಂದು ಎಕ್ಸ್ಪೆರಿಮೆಂಟ್, ಅವರ ಒಂದು ಅನುಭವ, ಅವರ ಒಂದು ಮೆಟ್ಲಿಗೆ ಎಂದ್ರೆ ಒಂದು ಮೆಟ್ಲು ಎಕ್ಕಿದ ಮೇಲೆ ಒಂದು ಮೆಟ್ಲು ನಿನ್ ಮೇಲೆ ಬಾ ಅಂತ ಹೇಳುತ್ತೆ. ಹಾಗಾಗಿ ಈ ಸಿನಿಮಾನ ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ, ಮುಂದಿನ ಸಿನಿಮಾದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಪಾತ್ರ ಸಿಗ್ಲಿ, ಇದಕ್ಕಿಂತ ಒಳ್ಳೆ ಒಂದು ಯಶಸ್ಸು ಸಿಗ್ಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಬಟ್ ನಾಟ್ ದ ಲಾಸ್ಟ್ ಅಂಡ್ ಲೀಸ್ಟ್, ನೀಲಿ ಸಿನಿಮಾ ಇಟ್ಸ್ ದ ಬೆಸ್ಟ್ ಸಿನಿಮಾ. ಪ್ರತಿಯೊಂದು ಥಿಯೇಟರ್ ಕೂಡ ಏನಿದ್ದಾರೆ ಅವರ ಸ್ನೇಹಿತರು ಸಂಬಂಧಿಕರು ಕರ್ಕೊಂಡ್ಬಂದು ತೋರಿಸ್ತಿಂತ ನಾನು ಈ ಮೂಲಕವಾಗಿ ಎಲ್ಲೋ ಮಾತನ್ನು ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶ್ರೀಧರ್ ಅಂತ BSNL ದೂರವಾಣಿ ಇಲಾಖೆಯಲ್ಲಿ ಒಂದು 38 ವರ್ಷಗಳ ಕಾಲ ಸೇವೆ ಮಾಡಿದ್ವಿ. ಸಾವಿರಾರು ಮನೆಗಳಿಗೆ ಭೇಟಿ ಕೊಟ್ಟಿದ್ವಿ. ತುಂಬ ದೊಡ್ಡ ಗಣ್ಯ ವ್ಯಕ್ತಿ ಜೊತೆ ನಾವೆಲ್ಲ ವೇದಿಕೆ ಹಂಚ್ಕೊಂಡಿದ್ವಿ. ಅದೇ ರೀತಿ ಪಿಳ್ಳೆಗೌಡರು ಸಾರು ರವೀಂದ್ರ ಕಲಾಕ್ಷೇತ್ರ, ನಯನ ಭವನ, ಕನ್ನಡ ಸಾಹಿತ್ಯ ಪರಿಷತ್ತು, ದೇವನಹಳ್ಳಿ, ಬೆಟ್ಟಲ್ಸು, ಸುಮಾರು ದೊಡ್ಡ ಕಾರ್ಯಕ್ರಮಕ್ಕೆಲ್ಲ ಬಂದು ಅವ್ರ ಜೊತೆಲಿ ನಾವೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ನನಗೆ ಇನ್ವೈಟ್ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ನಾನು ಆಗಂತ ಎಲ್ಲ ನಮ್ಮ ಗಣ್ಯರಿಗೂ ನನ್ನ ಮೊದಲೇ ಜೈ ಹಿಂದ್ ಜೈ ಕರ್ನಾಟಕ ಮಾತು. ಈಗ ನಮ್ಮ ನೀಲಿ ಸಿನಿಮಾದ ಪಾತ್ರಧಾರಿಗಳಾದಂಥ ಕಾಂಚನ ಅವರು ಮತ್ತು ಕವಿತಾ ಮೇಡಮ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಇಬ್ಬರು ಬರಬೇಕು. ಆಮೇಲೆ ಶ್ರೀಮನು ಮತ್ತು ಪ್ರೇಮ 4 ಜನ ದಯಮಾಡಿ ಬರಬೇಕು. ಈಗ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮಣಿಗಳು ನೆರವೇರಿಸ್ಕೊಡ್ಬೇಕು. ಶಾಲು ಆಗ ತಗೊಳ್ಳಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಅವರ ಅನಿಸಿಕೆಗಳನ್ನು ಹೇಳ್ಕೊಂಡು ಸನ್ಮಾನ ಮಾಡಬೇಕು ಅಂತೇಳಿ ಕೋರ್ತೀನಿ. ನಾನು ಅನುಭವಿಸಿದ್ದೇನೆ ಅಂತ ಕಷ್ಟಗಳನ್ನ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಕನ್ನಡೇಶ್ವರಿ ಬೆಂಗಳೂರು ತಾಯಿ ಅಣ್ಣಮ್ಮ ನಿಮ್ಮನ್ನ ಉನ್ನತ ಮಟ್ಟ ಕೊಂಡೊಯ್ಯಲಿ ಅಂತ ನಾನು ಒಬ್ಬ ಕನ್ನಡ ಚಿತ್ರನಟ. ನಾನು ಒಂದು 4 ಶಾರ್ಟ್ ಮೂವಿ ನಿರ್ದೇಶನ ಮಾಡಿದ್ದೀನಿ. ಒಂದು 3 ವರ್ಷ CL ಮಾಡೋದನ್ನು ಬಿಟ್ಟಿದ್ದೀನಿ. ಅದೇ ಚಲನಚಿತ್ರ ಯೂತ್ ತೋರಿಸ್ಕೊಟ್ಟಿದ್ದೀನಿ. ನೀಲಿ ಚಿತ್ರ ನಾನು ಫಸ್ಟು ನೀಲಿ ಚಿತ್ರನ ಪ್ರಮೋಟ್ ಮಾಡಿದ್ದು ನಾವೇನೆ ಅಂಜನವಾಡಿಯಲ್ಲಿ ಮಾಲು ರಘು ಅಂತ ಕಾರ್ಯಕ್ರಮದಲ್ಲಿ. ಈ ಚಿತ್ರದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸರ್ಕಾರಿ ಶಾಲೆ ಸಹ ಪಿಳ್ಳೆಗೌಡ ಅತ್ಯುತ್ತಮ ಕೆಲಸ ಮಾಡಿದ್ರು. ಸೊ ಪಿಳ್ಳೆಗೌಡ ಇದ್ಮೇಲೆ ಅಲ್ಲಿ ಗ್ಯಾರಂಟಿ ಜಯಂತಿಗ. ಸೊ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಸಂಪೂರ್ಣ ಕಲಾವಿದರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ತಾಂತ್ರಿಕ ವರ್ಗದವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದ್ರೆ ತಾಂತ್ರಿಕ ವರ್ಗ ಎಲ್ಲ ನಾವಿರಲ್ಲ. ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.